ನಮ್ಮ ಎಲ್ಲ ಬಂಧು ಮಿತ್ರರಿಗೆ ನನ್ನ ನಮಸ್ಕಾರಗಳು ಹಾಗೂ ಪುರಾಣಿಕ್ ಪಲ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ರಥಸಪ್ತಮಿಯ ವಿಶೇಷತೆಗಳ ಬಗ್ಗೆ ಮಾತಾಡೋಣ. ಈ ದಿನವನ್ನು ನಾವು ಸೂರ್ಯ ಜಯಂತಿ ಅಂತ ಕೂಡ ಕರಿತೀವಿ. ಯಾಕಂದರೆ ಇವತ್ತಿನ ದಿನ ಸೂರ್ಯದೇವನು ಕಶ್ಯಪ ಮಹರ್ಷಿ ಮತ್ತು ಅದಿತಿ ದೇವಿಯ ಮಗನಾಗಿ ಅವತರಿಸ್ತಾರೆ. ಪೌರಾಣಿಕವಾಗಿ ನೋಡುವುದಾದರೆ ಸೂರ್ಯದೇವನು ಇವತ್ತು ತನ್ನ 7 ಕುದುರೆಗಳನ್ನು ಕಟ್ಟಿರುವ ರಥವನ್ನು ಏರಿ ಉತ್ತರಾಯಣದ ಕಡೆ ತನ್ನ ಪಥವನ್ನು ಬದಲಿಸ್ತಾನೆ. ಸೊ ಏನಕ್ಕೆ ಇದು 7 ಕುದುರೆ? ಸೊ ಈ 7 ಕುದುರೆ ಏನಿದೆ ರಾಮನ ಬಿಲ್ಲಿನ 7 ಬಣ್ಣಗಳನ್ನು ಪ್ರತಿನಿಧಿಸುತ್ತೆ ಅಥವಾ ವಾರದ 7 ದಿನಗಳನ್ನು ಪ್ರತಿಬಿಂಬಿಸುತ್ತೆ. ಸೊ ರಥಸಪ್ತಮಿ ದಿನ ಮಾಡುವ ಪೂಜೆ ಮತ್ತು ಸ್ನಾನ ನಮ್ಮ 7 ಜನ್ಮದ ಪಾಪಗಳನ್ನು ದೂರ ಮಾಡುತ್ತೆ ಅನ್ನೋದು ಎಲ್ಲರ ನಂಬಿಕೆಯಾಗಿದೆ. ಸೊ ಎಲ್ರಿಗೂ ಈ ಪ್ರಶ್ನೆ ಬಂದೇ ಬರುತ್ತೆ ಅಲ್ವಾ? ನಾವು ಪ್ರತಿದಿನ ಸ್ನಾನ ಮಾಡ್ತೀವಿ, ಇವತ್ತಿನ ದಿನ ಮಾತ್ರ ಸ್ನಾನ ಮಾಡಿದರೆ ಅಥವಾ ಇವತ್ತಿನ ದಿನ ಮಾತ್ರ ಪೂಜೆ ಮಾಡಿದರೆ ಏನು ಅಂತ ವಿಶೇಷತೆ? ಇದನ್ನೆಲ್ಲ ತಿಳಿಲಿಕ್ಕೆ 2 ಕಥೆಗಳನ್ನು ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಶಾಂಬನ ಕಥೆಯನ್ನು ತಿಳಿಯೋಣ. ಕೃಷ್ಣನಿಗೆ ಮತ್ತು ಜಾಂಬವತಿಗೆ ಒಬ್ಬ ಸುಂದರವಾದ ಮಗ ಇರ್ತಾನೆ. ಅವನ ಹೆಸರೇ ಶ್ಯಾಂಬ ಅಂತ. ಒಂದು ಶಾಪದ ಕಾರಣದಿಂದಾಗಿ ಇವನು ಭಯಾನಕ ಕುಷ್ಠರೋಗಕ್ಕೆ ಬೀಳ್ತಾನೆ. ಎಷ್ಟೇ ವೈದ್ಯೋಪಚಾರ ಮಾಡಿದರೂ ಗುಣವಾಗ್ತಾ ಇರಲಿಲ್ಲ. ಆಗ ಕೃಷ್ಣನು ಶ್ಯಾಂಬನಿಗೆ ಒಂದು ಸಲಹೆ ನೀಡುತ್ತಾನೆ. ಹಾಗೆ ಕೃಷ್ಣ ನೀಡಿದ ಸಲಹೆಯಂತೆ ಶ್ಯಾಂಬನು ಚಂದ್ರಭಾಗಾ ನದಿ ದಡೆಯಲ್ಲಿ ಕೂತ್ಕೊಂಡು ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ಸೊ ಆಗ ಸೂರ್ಯದೇವನು ಶ್ಯಾಂಬನ ಕಠಿಣ ತಪಸ್ಸಿಗೆ ಮೆಚ್ಚಿ ಇದೇ ರಥಸಪ್ತಮಿಯ ದಿನದಂದು ಪ್ರತ್ಯಕ್ಷನಾಗಿ ಶ್ಯಾಂಬನನ್ನು ಗುಣಪಡಿಸ್ತಾನೆ. ಅವಾಗಿನಿಂದ ರಥಸಪ್ತಮಿಯನ್ನು ರೋಗ ನಿವಾರಣೆಯ ಪವಿತ್ರ ದಿನ ಅಂತ ಕೂಡ ನಾವು ಕರಿತೀವಿ. ಹಾಗೆ ಅದೇ ರೀತಿ 2ನೇ ಕಥೆಗೆ ಬರೋದಾದರೆ ಯಶೋವರ್ಮ ರಾಜನ ಕಥೆ ತಿಳಿಯೋಣ. ಹಿಂದೆ ಕಾಂಬೋಜ ಅಂತ ಒಂದು ದೇಶ ಇತ್ತು. ಸೊ ಇದೇ ಕಾಂಬೋಜ್ ದೇಶದ ರಾಜನಾದ ಯಶೋವರ್ಮನಿಗೆ ಒಬ್ಬ ಮಗ ಇದ್ದ. ಆದರೆ ಈ ಮಗನಿಗೆ ಹುಟ್ಟಿನಿಂದಲೇ ರೋಗಿಷ್ಟ. ತನ್ನ ಮಗನ ಭವಿಷ್ಯದ ಕುರಿತು ರಾಜ ಯಾವಾಗಲೂ ಚಿಂತೆ ಮಾಡ್ತಾ ಇದ್ದ. ಸೊ ಒಂದು ದಿನ ಅದೇ ರಾಜನು ಒಬ್ಬ ಮುನಿ ಮೊರೆ ಹೋಗ್ತಾರೆ. ಆಗ ಮುನಿಗಳು ಹೇಳ್ತಾರೆ, ಇದೆಲ್ಲ ಹಿಂದಿನ ಜನ್ಮದ ಪಾಪಗಳ ಫಲವೇ ಸರಿ. ಈ ರೋಗ ಸರಿ ಹೋಗ್ಬೇಕಂತ ಹೇಳಿದರೆ ರಥಸಪ್ತಮಿ ದಿನದಂದು ಸೂರ್ಯದೇವನಿಗೆ ವಿಶೇಷ ಪೂಜೆ ಮಾಡಿ ಅರ್ಕದ ಎಲೆ ಅಥವಾ ಎಕ್ಕದ ಎಲೆ ಅಂತ ನಾವೇನು ಹೇಳ್ತೀವಿ, ಇದರಿಂದ ಸ್ನಾನ ಮಾಡಿಸು ಅಂತ ಹೇಳ್ತಾರೆ. ಇದೇ ರೀತಿ ವ್ರತವನ್ನು ಮಾಡಿದಾಗ ರಾಜಕುಮಾರ ಪೂರ್ಣ ಗುಣಮುಖ ಆಗ್ತಾನೆ ಅಂತ ಕೂಡ ತಿಳಿಸಲಾಗಿದೆ. ಹೀಗೆ ನಾವೇನು ಮಾಡಬೇಕು ರಥಸಪ್ತಮಿಯ ದಿನ, ನಾವು ಹೇಗೆ ಪೂಜೆಯನ್ನು ಆಚರಿಸಬೇಕು, ಇದೆಲ್ಲವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನೀವಿನ್ನೂ ಪುರಾಣಿಕ್ ಪಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಯಾಕೆಂದರೆ ಮುಂದೆ ನಾನು ಏನೇ ವೀಡಿಯೋಸ್ ಮಾಡಿದರೂ ನಿಮಗೆ ಅದರದ್ದು ನೋಟಿಫಿಕೇಷನ್ ಬರುತ್ತೆ. ಮೊದಲಿಗೆ ಈ ರಥಸಪ್ತಮಿಯ ದಿನ ನಾವು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೇ ಬೇಗ ಎದ್ದುಬಿಟ್ಟು ಎಕ್ಕದ ಎಲೆಯಿಂದ ಸ್ನಾನ ಮಾಡಬೇಕು. ಈ ಎಕ್ಕದ ಎಲೆಯನ್ನು ನಾವು ಕೆಲವೊಂದು ಕಡೆ ಅರ್ಕಪತ್ರ ಅಂತ ಕೂಡ ಕರಿತೀವಿ. ಸೊ ಈ 7 ಎಲೆಗಳನ್ನು ನಾವು ಹೇಗೆ ಬಳಸ್ಬೋದು ಅಂತಂದರೆ, ಸ್ನಾನ ಮಾಡಬೇಕಾದ್ರೆ 1 ಎಲೆ ತಲೆ ಮೇಲೆ ಇಟ್ಕೋಬೇಕು, ಇನ್ನೆರಡು ಎಲೆಗಳನ್ನು ನಾವು ಹೆಗಲ ಮೇಲೆ ಇಟ್ಕೋಬೇಕು, ಹಾಗೆ 2 ಮಂಡಿಗಳ ಮೇಲೆ, ಹಾಗೆ ಇನ್ನೆರಡು ಎಲೆಗಳನ್ನು ಪಾದದ ಮೇಲೆ ಇಟ್ಕೋಬೇಕು. ಸೊ ಟೋಟಲ್ 7 ಎಲೆಗಳಾಯಿತು. ಸೊ ಈ 7 ಎಲೆಗಳನ್ನು ನಾವು ನಮ್ಮ ದೇಹದ ಭಾಗಗಳ ಮೇಲೆ ಇಟ್ಕೋಬೇಕು. ಈ ಸ್ನಾನದ ಮೇಲೆ ನಿಮ್ಮ ಮನೆ ಅಂಗಳದಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಸೂರ್ಯದೇವನ ರಥದ ರಂಗೋಲಿಯನ್ನು ಹಾಕಿ ರಂಗೋಲಿಯ ಮಧ್ಯೆ ಸೂರ್ಯದೇವನ ಚಿತ್ರ ಅಥವಾ ಒಂದು ತಾಮ್ರದ ನಾಣ್ಯವನ್ನು ಇಡಬೇಕು. ಅದಾದಮೇಲೆ ಈ ರಂಗೋಲಿ ಸುತ್ತ 7 ದೀಪಗಳನ್ನು ಹಚ್ಚಬೇಕು. ಈ ರಂಗೋಲಿ ಎಲ್ಲ ಹಾಕಿ ಆದಮೇಲೆ ಸೂರ್ಯನಿಗೆ ಅರ್ಘ್ಯ ಸಮರ್ಪಣೆಯನ್ನು ಮಾಡಬೇಕು. ಒಂದು ತಾಮ್ರದ ಚೊಂಬು ಏನಿರುತ್ತೆ ಅಥವಾ ಒಂದು ತಾಮ್ರದ ಲೋಟ ಏನಿರುತ್ತೆ, ಅದರಲ್ಲಿ ಕೆಂಪು ಹೂವು, ಗಂಧ ಮತ್ತು ಅಕ್ಷತೆಯನ್ನು ಬೆರೆಸಿ ಸೂರ್ಯನಿಗೆ ಮುಖ ಮಾಡಿ 3 ಬಾರಿ ಅರ್ಘ್ಯವನ್ನು ಬಿಡಬೇಕು. ಹೀಗೆ ಅರ್ಘ್ಯವನ್ನು ಬಿಡ್ತಾ ಇರಬೇಕಾದ್ರೆ ಯಾವುದೇ ಸೂರ್ಯನ ಸ್ತೋತ್ರ ಇರುತ್ತೆ, ಅದನ್ನ ನೀವು ಪಠಣೆಯನ್ನು ಮಾಡ್ಬೋದು. ಈಗ ಎಕ್ಸಾಂಪಲ್ ಆಗಿ ಆದಿತ್ಯ ಹೃದಯ ಅಂತ ಹೇಳ್ಬೋದು, ಮತ್ತು ಸೂರ್ಯಾಷ್ಟಕವನ್ನು ಪಠಿಸ್ಬೋದು. ಹೀಗೆ ಸೂರ್ಯನಿಗೆ ಅರ್ಘ್ಯ ಸಮರ್ಪಣೆ ಎಲ್ಲ ಆದಮೇಲೆ ಈಗ ಕ್ಷೀರಾನ್ನದ ನೈವೇದ್ಯವನ್ನು ಮಾಡಬೇಕು.
ನಿಮ್ಮ ಮನೆ ಮುಂದೆ ದೊಡ್ಡದಾಗಿರೋಂಥ ಗಾರ್ಡನ್ ಏನಾದ್ರು ಇದ್ದರೂ ಸೌದೆ ಒಲೆ ಮೇಲೆ ನೀವೇನಾದರೂ ಅಡುಗೆ ಮಾಡೋರಾಗಿದ್ದರೆ ಸೂರ್ಯನ ಕಿರಣಗಳು ಎಲ್ಲಿ ಬೀಳ್ತಾವೋ ಅಲ್ಲಿ ನಾವು ಹಾಲನ್ನ ಉಕ್ಕಿಸಿ ಅದೇ ಹಾಲಿನಲ್ಲಿ ನಾವು ಅಕ್ಕಿಯನ್ನು ಬೆರೆಸಿ ಕ್ಷೀರಾನ್ನವನ್ನು ಪ್ರಸಾದವನ್ನು ಮಾಡಬೇಕು. ಸೊ ಕುದಿಯೋ ಹಾಲಲ್ಲಿ ನಾವು ಅಕ್ಕಿ ಮತ್ತು ಬೆಲ್ಲವನ್ನು ಬೆರೆಸಿ ಕ್ಷೀರಾನ್ನ ಮಾಡಿ ಆದಮೇಲೆ ಇದನ್ನು ಸೂರ್ಯದೇವನಿಗೆ ನೈವೇದ್ಯ ಮಾಡಿ ಅದಾದಮೇಲೆ ನಾವು ಪ್ರಸಾದವಾಗಿ ಸ್ವೀಕರಿಸ್ಬೋದು. ಈ ರೀತಿ ಮನೆಯಲ್ಲಿ ಸೂರ್ಯದೇವನ ಪೂಜೆಯನ್ನು ಮಾಡಿ ಸೂರ್ಯದೇವನ ಕೃಪೆಗೆ ಪಾತ್ರರಾಗೋಣ. ನಮ್ಮೆಲ್ಲರ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿಯಿಂದ ತುಂಬಿರಲಿ ಅಂತ ಹೇಳಿ ಆಶಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.